ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮೊಬೈಲ್ ಬಳಕೆ ಸಂಬಂಧ ಮತ್ತಷ್ಟು ಮಾಹಿತಿಗಳು ಬಹಿರಂಗ ಆಗಿದ್ದಾವೆ. ವೀಕ್ಷಕರೇ ನೋಡಿ, ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮೊಬೈಲ್ ಬಳಕೆ ಸಂಬಂಧ ಮತ್ತಷ್ಟು ಮಾಹಿತಿಗಳು ಬಹಿರಂಗ ಆಗಿದ್ದಾವೆ. ಪೋಷಕರು ಸ್ನೇಹಿತರೊಂದಿಗೆ ಪ್ರಜ್ವಲ್ ರೇವಣ್ಣ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ರಂತೆ. ಕೀಪ್ಯಾಡ್ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ರು. ಪ್ರಜ್ವಲ್ಗೆ ಮೊಬೈಲ್ ಪೂರೈಕೆ ಮಾಡಿರ್ತಕ್ಕಂಥದ್ದು ಬಾಣಸವಾಡಿ ನಿವಾಸಿ ನವೀನ್ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮೊಬೈಲನ್ನು ಪೂರೈಕೆಯನ್ನು ಮಾಡಿದ್ರಂತೆ ಜೈಲಿನಲ್ಲಿ. ಇನ್ನು ಪ್ರಜ್ವಲ್ ಬಳಸುತ್ತಿದ್ದ ಸಿಮ್ ಕಾರ್ಡ್ ಬೇರೆಯವರ ಹೆಸರಿನಲ್ಲಿ ಖರೀದಿ ಮಾಡಲಾಗಿದೆ. ಒಂದು ಸಿಮ್ ಆಂಧ್ರ ಪ್ರದೇಶದಲ್ಲಿ ಸಕ್ರಿಯ ಆಗಿರುವುದು ಪತ್ತೆಯಾಗಿದೆ. ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಂಕಷ್ಟವನ್ನು ಏನಿದೆ ಅದನ್ನು ಅವರು ಎದುರಿಸುವ ಸಾಧ್ಯತೆಗಳಿದ್ದಾವೆ. ಈ ಜೈಲಿನ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈ ಒಂದು ಪ್ರಕರಣದಲ್ಲಿ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳಿದ್ದಾವೆ. DIG ಜಿನೇಂದ್ರ ಗಣಗಾವಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ಮೊಬೈಲ್ ಹೇಗೆ ಇವರಿಗೆ ಪೂರೈಕೆ ಆಯಿತು? DIG ನೇತೃತ್ವದ ತಂಡದಿಂದ ಮೊಬೈಲ್ ಬಗ್ಗೆ ತನಿಖೆ ಆರಂಭ ಆಗಿದೆ. ಎಸ್ ವೀಕ್ಷಕರೇ ನೋಡಿ, ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಬಳಕೆ ಜೈಲಿನಲ್ಲಿ ಐಷಾರಾಮಿ ಜೀವನ. ಆ ಮೊಬೈಲ್ನಿಂದ ಅವರು ಅವರ ಸ್ನೇಹಿತರೊಂದಿಗೆ ಮತ್ತು ಅವರ ಕುಟುಂಬದೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ರು. ಆಂಧ್ರ ಪ್ರದೇಶದಲ್ಲಿ ಒಂದು ಸಿಮ್ ಸಕ್ರಿಯವಾಗಿದೆ. ಬೇರೆಯವರ ಹೆಸರಿನಲ್ಲಿ ಈ ಸಿಮ್ ತೆಗೆದುಕೊಳ್ಳಲಾಗಿದೆ. ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಹೇಗೆ ಇವರಿಗೆ ಮೊಬೈಲ್ ಸಿಗ್ತಾ ಇದ್ದಾವೆ, ಜೈಲಿನಲ್ಲಿ ಇವರಿಗೆ ಯಾರು ಪೆನ್ ಡ್ರೈವ್ ಕೊಡ್ತಾ ಇದ್ದಾರೆ, ಹೇಗೆ ಸಾಧ್ಯ ಆಗ್ತಾ ಇದೆ ಅವೆಲ್ಲ. ಜೈಲಿನಲ್ಲಿ ಇದ್ದುಕೊಂಡ್ರೂ ಕೂಡ ಹೊರಗಡೆ ಏನೇನು ಸೌಲಭ್ಯಗಳು ಸಿಗ್ತಾವೆ ಅವೆಲ್ಲ ಜೈಲಿನಲ್ಲೇ ಸಿಗ್ತಾ ಇದ್ದಾವೆ ಅಂತ ಆದರೆ ಹೇಗೆ ಸಾಧ್ಯ? ಅದಕ್ಕೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾರು ಸಹಾಯ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲಗೆ ಸಂಬಂಧಪಟ್ಟ ಹಾಗೆ ಭಾರಿ ಚರ್ಚೆ ಆಗ್ತಾ ಇತ್ತು. ಇವಾಗ ತನಿಖೆ ಚುರುಕುಗೊಂಡಿದೆ.